ಬೆಂಗಳೂರಿನ ಹಿರಿಯ ನಾಗರಿಕರಿಗೆ ನಮಸ್ಕಾರ. ಬೆಂಗಳೂರು ಕೆಂಗೇರಿ ನಾಗದೇವನಹಳ್ಳಿ ಬಸ್ ಸ್ಟಾಪ್ ಹತ್ರ ಇರ್ತಕ್ಕಂಥ ಕೇರ್ ಆಲ್ ಹಾಸ್ಪಿಟಲ್ನಲ್ಲಿ ಬೇರೆ ಹಾಸ್ಪಿಟ್ಲಿಗೂ ಈ ಹಾಸ್ಪಿಟ್ಲಿಗೂ ಹೋಲಿಕೆ ಮಾಡಿದ್ರೆ 50% ಡಿಸ್ಕೌಂಟ್ ಇದೆ. ತಮ್ಮ ಹೆಲ್ತ್ ಚೆಕಪ್ಗೋಸ್ಕರ ಯಾರಾದರೂ ಬರೋರಿದ್ದರೆ ದಯವಿಟ್ಟು ಬಂದು ಈ ಹಾಸ್ಪಿಟ್ಲಲ್ಲಿ ಚೆಕಪ್ ಮಾಡಿಸ್ಕೊಬೋದು. ಪ್ರತಿಯೊಂದಕ್ಕೂ 50% ಅಡ್ಮಿಷನ್ ಇಂದ ಹಿಡಿದು ಪ್ರತಿಯೊಂದರೂ ಬೆಂಗಳೂರಿನಲ್ಲಿ ವಿಶೇಷವಾಗಿ ಇಂಥ ನರ್ಸಿಂಗ್ ಹೋಮ್ಗಳು ಇರೋದು ಅಪರೂಪದಲ್ಲಿ ಅಪರೂಪ. ಒಂದು ಸಲ ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಒಂದ್ಸಲಿ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ಹೋಗಿ, ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಹಾಸ್ಪಿಟಲ್ಲು ಎಷ್ಟು ಕೇರ್ ಮಾಡ್ತಾರೆ ಪೇಷಂಟ್ಗಳಿಗೆ ಅಂತ. ಇಲ್ಲಿಗೆ ಬರ್ತಕ್ಕಂಥ ಡಾಕ್ಟ್ರುಗಳು ಸಹ ಭಾಳ ಕಡಿಮೆ ದರದಲ್ಲೇ ನೋಡಿ ನಿಮಗೆ ಯಾವ ಕಾಯಿಲೆ ಇದೆ, ಯಾವ ಕಾಯಿಲೆಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು, ಎಷ್ಟು ದಿನ ಅಡ್ಮಿಷನ್ ಮಾಡ್ಕೊಬೇಕು, ಪ್ರತಿಯೊಂದು ಯೋಚನೆ ಮಾಡಿಯೇ ಇದನ್ನು ಮುಂದೆ ಹೆಜ್ಜೆ ಇಡೋದು. ಈ ಹಾಸ್ಪಿಟಲ್ಲು ಬೆಂಗಳೂರಿನಲ್ಲಿ ಅಪರೂಪದಲ್ಲಿ ಅಪರೂಪ ಅನ್ಬೋದು. ಈ ಕೇರ್ ಆಲ್ ಹಾಸ್ಪಿಟಲ್ ಇದು ಕೆಂಗೇರಿ ಹತ್ರ ಇರ್ತಕ್ಕಂಥ ನಾಗದೇವನಹಳ್ಳಿ ಬಸ್ ಸ್ಟಾಪ್ ಪಕ್ಕನೇ ಇದೆ. ನಿಮಗೇನಾದರೂ ಬೇರೆ ಏನೋ ಹೆಲ್ತ್ ಚೆಕಪ್ಪು ಮಾಡಿಸ್ಕೊಬೇಕು ಅನ್ನೋರು ಯಾರಾದರೂ ಇದ್ದರೆ ನಾಳೆನೇ ಹೋಗಿ ಈ ಥರ ವಿಡಿಯೋದಲ್ಲಿ ನೋಡಿದ್ವಿ ಅದಕ್ಕೆ ಬಂದ್ವಿ ಅಂತ ಹೇಳಿದ್ರೆ ನಿಮಗೆ 50% ಡಿಸ್ಕೌಂಟ್. ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಪೇಜ್ನಲ್ಲಿ ನೋಡಿ ನಾವು ಬಂದ್ವಿ ಅಂತ ಹೇಳಿದ್ರೆ 50% ಪ್ರತಿಯೊಂದಕ್ಕೂ, ಸ್ಕ್ಯಾನಿಂಗಿಂದ ಹಿಡಿದು ಎಕ್ಸ್ರೇಯಿಂದ ಹಿಡಿದು ಯಾವುದು ಹೆಲ್ತ್ ಚೆಕಪ್ ಹೋಗಿದ್ರೆ 50% ನಿಮಗೆ ಕಡಿಮೆ ಮಾಡಿ. ನಮಸ್ತೆ ಎಲ್ಲರಿಗೂ ಕೇರ್ ಆಲ್ ಹಾಸ್ಪಿಟಲ್ ಮತ್ತೆ ಟ್ರಸ್ಟ್ ಕಡೆಯಿಂದ ವೆಲ್ಕಮ್. ಸರ್, ಇವತ್ತು ನಮ್ಮ ಹಾಸ್ಪಿಟಲಿನ ಕಂಪ್ಲೀಟ್ ಫೆಸಿಲಿಟಿ ಮತ್ತೆ ಡೀಟೇಲ್ಸ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಸೊ ಹಾಸ್ಪಿಟಲ್ ಅನ್ನೋದಕ್ಕಿಂತ ನಮ್ಮಲ್ಲಿ ಓಲ್ಡ್ ಏಜ್ ಫೆಸಿಲಿಟೀಸ್ ಅನ್ನು ಕೊಡ್ತೀವಿ. ಸೊ ಓಲ್ಡ್ ಏಜ್ ಫೆಸಿಲಿಟೀಸ್ ಅಂತ ಅಂದ್ರೆ ಈಗ ಎಲ್ಲರಿಗೂ ಅಂದ್ರೆ ಏಜ್ ಆದವ್ರಂತವರಿಗೆ ಲೈಕ್ ಮನೆಯಲ್ಲಿ ಯಾರು ನೋಡ್ಕೊಳ್ಳೋರು ಇದ್ರೂ ಕೂಡ ಅವ್ರಿಗಿರುವಂತ ಆರೋಗ್ಯ ಸಮಸ್ಯೆಗಳಿಂದ ಅವ್ರನ್ನ ಸರಿಯಾಗಿ ಕೇರ್ ಮಾಡೋಕ್ ಆಗ್ತಾ ಇರೋದಿಲ್ಲ ಮನೆಗಳಲ್ಲಿ. ಸೊ ಅಂತವ್ರು ಏನ್ ಮಾಡ್ತಾರೆ, ದೇ ವಿಲ್ ಆಲ್ಮೋಸ್ಟ್ ಪ್ರಿಫರ್ ಫಾರ್ ದ ಈ ಆಶ್ರಮಗಳಿಗೆ ಅಥವಾ ಬೇರೆ ಕಡೆ ಅವ್ರನ್ನ ಪ್ರಿಫರ್ ಮಾಡೋದಕ್ಕೆ ನೋಡ್ತಾರೆ. ಸೊ ನಮ್ಮಲ್ಲಿ ನಾವು ಹಾಸ್ಪಿಟಲ್ ನಲ್ಲಿ ಓಲ್ಡ್ ಏಜ್ ನ ಯಾಕೆ ನಾವು ಕನ್ಸರ್ನ್ ಮಾಡಿದೀವಿ ಅಂತ ಹೇಳಿದ್ರೆ, ಸೊ ನಮ್ಮಲ್ಲಿ ಈಗ ಓಲ್ಡ್ ಏಜ್ ಅಂದಿದ ತಕ್ಷಣ ಅವ್ರ ಮೈಂಡ್ ಅಲ್ಲಿ ಬರುವಂತದ್ದು ಮೆಡಿಕಲ್ ಎಮರ್ಜೆನ್ಸಿ. ಸೊ ಅಟ್ ಎನಿ ಟೈಮ್ ಅವ್ರಿಗೆ ಈಗ ಏಜ್ ಆಗಿರೋದ್ರಿಂದ ಯಾವ್ದಾದ್ರು ಒಂದು ಟೈಮ್ ನಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಅವಶ್ಯಕತೆ ಇರುತ್ತೆ. ಸೊ ನಮ್ಮ ಹಾಸ್ಪಿಟಲ್ ನಲ್ಲಿ ಓಲ್ಡ್ ಏಜ್ ಇರೋದ್ರಿಂದ ಸೊ ನಮ್ಮಲ್ಲಿ ಅಡ್ಮಿಟ್ ಆಗುವಂತಹ ಯಾವುದೇ ರೀತಿಯ ಓಲ್ಡ್ ಏಜ್ ಪೀಪಲ್ಸ್ ಗಳಿಗೆ ಎಲ್ಲಾ ರೀತಿಯಾದಂತಹ ಟ್ರೀಟ್ಮೆಂಟ್ಸ್ ಗಳು ನಮ್ಮಲ್ಲೇ ಇರುತ್ತೆ. ಲೈಕ್ ಅವರಿಗೆ ಶುಗರ್ ಆಗಿರ್ಬೋದು, ಬಿಪಿ ಇವಾಗ ಕಾಮನ್ಸ್ ಅದೇನು ಓಲ್ಡ್ ಏಜ್ ಆಗಿರೋರಿಗೆ ಬರ್ಬೇಕು ಅಂತದಂತದ್ದು ಏನಿಲ್ಲ. ಸೊ ಈಗ ವಯಸ್ಸಲ್ಲಿರೋಂಥವ್ರಿಗೂ ಕೂಡ ಬರುತ್ತೆ. ಸೊ ಈಗ ಏಜ್ ಆಗಿರುವಂತ ಲೈಕ್ ಆರ್ಥೋ ಪ್ರಾಬ್ಲಮ್ ಆಗಿರ್ಬೋದು, ನ್ಯೂರೋ ಪ್ರಾಬ್ಲಮ್ ಆಗಿರ್ಬೋದು, ಪ್ಯಾರಾಲಿಸಿಸ್ ಪ್ರಾಬ್ಲಮ್ ಆಗಿರ್ಬೋದು, ಕ್ಯಾನ್ಸರ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಸೊ ಈ ತರ ಪೇಷಂಟ್ಸ್ ಎಲ್ಲ ಮೇನ್ಲಿ ಏಜ್ ಅಂತವ್ರನ್ನ ಮನೆಯಲ್ಲಿ ಇಟ್ಕೊಂಡು ನೋಡ್ಕೊಳ್ಳುವಂಥದ್ದು ತುಂಬಾ ಕಷ್ಟ. ಸೊ ಅಂತ ಪೇಷಂಟ್ಸ್ ಗಳನ್ನ ನಾವೇನ್ ಮಾಡ್ತೀವಿ, ಲೈಕ್ ಪ್ಯಾಕೇಜ್ ವೈಸ್ ಲೈಕ್ ಮಂತ್ ಆಗಿರ್ಬೋದು, 2 months, 6 months, 1 year ಆಗಿರ್ಬೋದು, ಅಷ್ಟು ದಿವಸನೂ ನಮ್ಮಲ್ಲೇ ಇಟ್ಕೊಂಡು ಲೈಕ್ ಎಲ್ಲಾ ರೀತಿ ಫೆಸಿಲಿಟೀಸ್ ಅನ್ನು ಪ್ರೊವೈಡ್ ಮಾಡ್ತೀವಿ. ಲೈಕ್ ಅಕಾಮಿಡೇಷನ್ ಆಗಿರ್ಬೋದು, ಟ್ರೀಟ್ಮೆಂಟ್ಸ್ ಆಗಿರ್ಬೋದು, ನರ್ಸಿಂಗ್ ಕೇರ್ ಆಗಿರ್ಬೋದು, ಆಯಾ ಕೇರ್ ಆಗಿರ್ಬೋದು, ನೆಕ್ಸ್ಟ್ ಅವ್ರಿಗೆ ಬೇಕಾದಂತಹ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಅನ್ನೇ ಕರೆಸಿ ನಾವು ಟ್ರೀಟ್ ಮಾಡಿ, ನೆಕ್ಸ್ಟ್ ಫಿಸಿಯೋಥೆರಪಿ ಆಗಿರ್ಬೋದು, ಅವ್ರಿಗೆ ವಾಕಿಂಗ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಮೆಡಿಟೇಷನ್ಸ್ ಆಗಿರ್ಬೋದು, ಇಷ್ಟು ಫೆಸಿಲಿಟೀಸ್ ಅನ್ನು ನಾವು ಪ್ರೊವೈಡ್ ಮಾಡಿ ನಮ್ಮಲ್ಲೇ ಇಟ್ಕೊಂಡು ನಾವು ನೋಡ್ಕೊಳ್ತೀವಿ ಸರ್. ಮೇಡಮ್, ಇವಾಗ ಪೇಷಂಟ್ ನೋಡಬಹುದಾ ನಾವು? ಶೋರ್ ಸರ್, ಬನ್ನಿ. ಥ್ಯಾಂಕ್ ಯು. ಇಷ್ಟು ಊಟ ಮಾಡ್ತಾರೆ ಅಜ್ಜಿ. ಸರ್, ಅಮ್ಮಗೆ ಲೆಫ್ಟ್ ಸೈಡ್ ಲೈಟ್ ಆಗಿ ಪ್ಯಾರಾಲಿಸಿಸ್ ಆಗಿದೆ. ಲೈಕ್ ಅವರ ಅಟೆಂಡರ್ ಹೇಳಿದ ಪ್ರಕಾರ ಅವ್ರಿಗೆ ಡೈಲಿ ಫಿಸಿಯೋಥೆರಪಿ ಬೇಕಿದೆ. ನೆಕ್ಸ್ಟ್ ಡೈಲಿ ಅವ್ರನ್ನ ವಾಕ್ ಮಾಡಿಸ್ಬೇಕಾಗಿದೆ. ನೆಕ್ಸ್ಟ್ ಅವ್ರಿಗೆ ಬೇಕಾಗಿರುವಂತದ್ದು ಲೈಕ್ ಯೋಗ ಅನ್ನೋದಾದ್ರೆ ಈಗ ಎಲ್ಲಾರು ಮಾಡ್ತಾರಲ್ಲ ಯಂಗ್ಸ್ಟರ್ಸ್, ಆತರ ಅನ್ನೋಂಥದ್ದಲ್ಲ. ಲೈಕ್ ಲೈಟ್ ಆಗಿ ಸ್ವಲ್ಪ ಕೈ ಎತ್ತುವಂಥದ್ದು, ಕಾಲ್ ಎತ್ತುವಂಥದ್ದು, ಈವ್ನಿಂಗ್ ಟೈಮು, ಮಾರ್ನಿಂಗ್ ಟೈಮ್ ಯಾರಾದ್ರೂ ಹೆಲ್ಪ್ ಮಾಡಿ ಅವ್ರಿಗೆ ವಾಕ್ ಮಾಡಿಸುವಂಥದ್ದು, ಲೈಕ್ ಅವ್ರಿಗೆ ಪ್ರಾಪರ್ ಮೆಡಿಕೇಶನ್ಸ್ ಅನ್ನ ಕೊಟ್ರೆ ಸೊ ಆದಷ್ಟು ಬೇಗ ಈ ಏಜ್ ನಲ್ಲೂ ರಿಕವರಿ ಆಗುವಂತಹ ಚಾನ್ಸಸ್ಗಳು ತುಂಬಾ ಇರುತ್ತೆ ಈ ಟೈಮ್ ನಲ್ಲಿ. ಸೊ ಇದನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಲೈಕ್ ಅಸಹಾಯಕತೆ ಸರ್, ನೋಡ್ಕೊಳ್ಳೋದಿಕ್ ಆಗಲ್ಲ, ನೋಡ್ಕೊಳಕ್ ಆತರ ಹೇಳ್ತಿಲ್ಲ ನಾವು. ಲೈಕ್ ನಾವ್ ಹೇಳ್ತಿರೋದು ಏನು ಅಂದ್ರೆ, ಈಗ ಮನೆಯಲ್ಲಿ ವಯಸ್ಸಾದವ್ರು ಇದಾರೆ, ಈ ತರ ಬೆಡ್ ಕೇರ್ ಆಗಿದ್ದಾರೆ
ಅಂತಂದ್ರೆ ಮನೆಯಲ್ಲಿ ನೋಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಅವ್ರನ್ನ ಎತ್ತೋದಾಗಿರ್ಬೋದು, ಇಳ್ಸೋದಾಗಿರ್ಬೋದು, ಆನ್ ಟೈಮ್ ಅವ್ರಿಗೆ ಊಟ ತಿನ್ಸೋದಾಗಿರ್ಬೋದು, ಅವ್ರಿಗೆ ಡೈಪರ್ ಚೇಂಜ್ ಮಾಡೋಂಥದ್ದಾಗಿರ್ಬೋದು. ಡೈಪರ್ ಚೇಂಜ್ ಮಾಡೋಂಥದ್ದು ತಮಾಷೆ ಅಲ್ಲ ಸರ್, ಅದು ಆಲ್ಮೋಸ್ಟ್ ಒಬ್ಬ ಮನೆಯಲ್ಲಿ ಮಾಡ್ತು ಅಂತಂದ್ರೆ ಹೋಲ್ ರೂಮು ಅಥವಾ ಹಾಲ್ ಫುಲ್ ಕಂಪ್ಲೀಟ್ ಸ್ಮೆಲ್, ಬ್ಯಾಡ್ ಸ್ಮೆಲ್ ಅನ್ನೋದು ತುಂಬಿಕೊಡುತ್ತೆ. ಸೊ ಈ ತರ ಮನೆಯಲ್ಲಿ ಇಟ್ಕೊಂಡ್ರು ಕೂಡ ಬೇರೆಯವ್ರಿಗೆ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂತವ್ರನ್ನ ನಮ್ಮಲ್ಲಿ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡೋದಾದ್ರೆ, ಸೊ ನಾವ್ ಎಲ್ಲಾನು ಕೂಡ ಲೈಕ್ ರೂಮ್ ಸ್ಯಾನಿಟೈಸ್ ಮಾಡಿರ್ತೀವಿ, ಅವ್ರನ್ನು ಹೈಜೀನ್ ಆಗಿ ಇಟ್ಕೊಂಡಿರ್ತೀವಿ, ರೂಮ್ಸ್ ಹೈಜೀನ್ ಆಗಿ ಇಟ್ಕೊಂಡಿರ್ತೀವಿ, ಅವ್ರಿಗೆ ಪ್ರಾಪರ್ ಮೆಡಿಕೇಶನ್ಸ್ ಕೊಡ್ತೀವಿ, ನೆಕ್ಸ್ಟ್ ಅವ್ರಿಗೆ ಬೇಕಾಗಿರುವಂತಹ ಎಲ್ಲಾ ಮೆಡಿಕಲ್ ಟ್ರೀಟ್ಮೆಂಟ್ಸ್ ನ ಕೊಡ್ತೀವಿ, ಸ್ನಾನ ಮಾಡಿಸ್ತೀವಿ, ನರ್ಸಿಂಗ್ ಕೇರ್ ಅಂದ್ರೆ ಲೈಕ್ ಅವ್ರನ್ನ ಡೈಲಿ ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಥೈರಾಯ್ಡ್ಸ್ ಆಗಿರ್ಬೋದು, ರೆಗ್ಯುಲರ್ ಅವ್ರನ್ನ ನಾವು ಚೆಕ್ಅಪ್ ಮಾಡ್ತಾ ಹೋಗ್ತಾ ಇರ್ತೀವಿ. ನೆಕ್ಸ್ಟ್ ಪ್ರಾಪರ್ ಆಗಿ ಫುಡ್, ಲಂಚ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಫುಡ್, ಹಣ್ಣು ಜ್ಯೂಸ್ ಆಗಿರ್ಬೋದು, ಅವ್ರೆಲ್ಲ ಊಟ ಬೇಡ ಅನ್ನೋದ್ರೆ ಅಂತ ಟೈಮಲ್ಲಿ ನಾವು ರಾಗಿ ಗಂಜಿ ಕೊಡಿಸುವಂತದ್ದು ಅಥವಾ ಯಾವ್ದಾದ್ರು ಫ್ರೆಶ್ ಫ್ರೂಟ್ ಜ್ಯೂಸ್ ಕೊಡಿಸುವಂತದ್ದು, ಲೈಕ್ ಆನ್ ಟೈಮ್ ಅವ್ರಿಗೆ ಮೆಡಿಸಿನ್ಸ್ ಅನ್ನ ಕೊಡುವಂತದ್ದು. ಸೊ ಎಲ್ಲಾ ರೀತಿಯ ಫೆಸಿಲಿಟೀಸ್ ಅನ್ನ ನಾವು ಕೊಟ್ರೆ, ಸೊ ಮನೆಯಲ್ಲಿ ಇಟ್ಕೊಂಡು ಅವ್ರು 90 days 100 days ರಿಕವರಿ ಆಗುತ್ತೆ ಅನ್ನೋರು ಸೊ ನಮ್ಮಲ್ಲಿ ಅಡ್ಮಿಟ್ ಮಾಡಿದ್ರೆ ಆದಷ್ಟು ಲೈಕ್ 30 to 40 days ಒಳಗಡೆನೆ ರಿಕವರ್ ಮಾಡಿ ನಿಮ್ ಮನೆಗೆ ನಾವು ಕಳ್ಸಿಕೊಡ್ತೀವಿ. ಊಟ ಮಾಡಿದ್ರಾ? ಏನ್ ಮಾಡಿದ್ರಿ? ಊಟ ಇನ್ನ ಮುದ್ದೆ ಬಂದಿಲ್ವಾ? ಸರ್, ಇವ್ರ ಹೆಸರು ಗಂಗಣ್ಣ ಅಂತ ಹೇಳಿ. ಸೊ ಸರ್ ಬಂದ್ಬಿಟ್ಟು ಆಲ್ಮೋಸ್ಟ್ 6 ಓಲ್ಡ್ ಏಜ್ ಇಂದ ಚೇಂಜ್ ಮಾಡಿ ಫೈನಲ್ ಓಲ್ಡ್ ಏಜ್ ಗೆ ಅಂತ ಬಂದಿದ್ದಾರೆ. ಸೊ ಅವ್ರು ಚೇಂಜ್ ಮಾಡಿದ ರೀಸನ್ ಏನು ಅಂತಂದ್ರೆ, ಮೇಡಮ್ ನನಗೆ ಶುಗರ್ ಇದೆ, ನನಗೆ BP ಇದೆ, ಸೊ ನನಗೆ ಮುದ್ದೆ ಬೇಕು, ನನಗೆ ಚಪಾತಿನೇ ಬೇಕು ಅನ್ನೋಂಥ ಕಂಡೀಷನ್ಸ್ ಮೇಲೆ ಅವ್ರು ಬಂದ್ರು. ಸೊ ಆಲ್ಮೋಸ್ಟ್ ಅಂಕಲ್ ಬಂದು ನಮ್ಮ ಹಾಸ್ಪಿಟಲ್ಗೆ 1 month ಆಯ್ತಾ ಬಂತು, ಇದುವರೆಗೂ ಒಂದು ಕಂಪ್ಲೇಂಟ್ ಇಲ್ಲ. ನಾನು ಬೇರೆ ಕಡೆ ಹೋಗ್ತೀನಿ, ನಾವೇ ಹೋಗಿ ಅಂದ್ರೆ ಅವ್ರು ಹೋಗೋದಿಲ್ಲ. ಸೊ ಅವ್ರು ಹೇಳುವಂಥದ್ದು, ನಾನು ಬೇರೆ ಓಲ್ಡ್ ಏಜ್ ನಲ್ಲಿ ನೋಡಿದ್ರೆ ಮಾನವೀಯತೆ ಅನ್ನೋದು ಕಮ್ಮಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಸೊ ಅವ್ರು ಹೇಳೋದು, ನಿಮ್ಮ ಓಲ್ಡ್ ಏಜ್ ನಲ್ಲಿ ಮಾನವೀಯತೆ ಅನ್ನುವಂಥದ್ದು ಹೆಚ್ಚು ಕಾಣಿಸುತ್ತೆ ನನಗೆ. ಸೊ ಅವ್ರು ಬರ್ತಾನೆ ಹೇಳಿದ್ರು, ನನ್ಗೆ ಮುದ್ದೆ ಬೇಕು, ನನ್ಗೆ ಶುಗರ್ ಇರೋದ್ರಿಂದ ನನ್ಗೆ ಮುದ್ದೆ ಬೇಕು. ಮನೆ ಹೋಮ್ ಫುಡ್ ಸರ್ ಅವ್ರಿಗೆ ಬೇಕಾಗಿರುವಂತದ್ದು ಮೇನ್. ಮನೆಯಲ್ಲಿ ಮಾಡುವಂತಹ ಉಪ್ಸಾರ್ ಆಗಿರ್ಬೋದು, ಬಸ್ಸಾರ್ ಆಗಿರ್ಬೋದು, ಮೊಸಬ್ ಸಾರ್ ಆಗಿರ್ಬೋದು, ಮೊಳಕೆ ಕಟ್ ಸಾರ್ ಆಗಿರ್ಬೋದು, ನೆಕ್ಸ್ಟ್ ಪಲ್ಯಗಳಾಗಿರ್ಬೋದು. ಸೊ ಈ ತರ ಅವ್ರು ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದ್ರು. ಅವ್ರ ಎಕ್ಸ್ಪೆಕ್ಟೇಷನ್ ಇದೆ, ಅದನ್ನ 100% ನಾವು ಫುಲ್ಫಿಲ್ ಮಾಡಿದೀವಿ. ಸೊ ಈಸ್ ವೆರಿ ಹ್ಯಾಪಿ. ಸೊ ಇನ್ನು ಲೈಕ್ ಇಯರ್ಸ್ ಟುಗೆದರ್ ಕಂಟಿನ್ಯೂ ಮಾಡುವಂತಹ ನಮ್ಮ ಗಂಗಣ್ಣ ಅವರು. ನನ್ನ ಹೆಸರು ನಾಗರಾಜ್ ಅಂತ. ನಾನು ಎಕ್ಸ್-ಸರ್ವಿಸ್ ಮೆನು. ನಾನು ಆರ್ಮಿನಲ್ಲಿ 21 ವರ್ಷ ಸರ್ವಿಸ್ ಮಾಡಿ ನಾನು ಬಂದಿರೋ ಮನುಷ್ಯ. ನಾನು ಸ್ವಲ್ಪ ಸಫರ್ ಮಾಡ್ತಾ ಇದ್ದೆ, ನನ್ನ ಕಾಲು ನನಗೆ ಇದಕ್ಕೆ ಸರಿಯಾಗಿಲ್ಲ ಅಂತ ಅಂದ್ಬಿಟ್ಟು ತುಂಬಾ ಜಾಗದಲ್ಲೆಲ್ಲ ನಾನೆಲ್ಲ ಕಡೆನೂ ನೋಡ್ಕೊಂಡ್ ಬಂದೆ. ಪ್ರತಿಯೊಂದು ಜಾಗದಲ್ಲೂ ಹೋದೆ. ಎಕ್ಸ್ಪೆನ್ಸಿವ್ ಆಗಿ ಹೇಳಿದ್ರು ನನಗೆಲ್ಲ, ನಿಮ್ ಕಾಲ್ ಸರಿ ಇಲ್ಲ, ಅಲರ್ಜಿ ಆಗ್ಬಿಡ್ತು, ಕಾಲ್ ಕಟ್ ಮಾಡಬೇಕು, ನೀನು ನಡೆಯೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ನಾನು ಭಾರಿ ತುಂಬಾ ಜಾಗ ನೋಡ್ಕೊಂಡ್ಬಿಟ್ಟು ಲಾಸ್ಟ್ಗೆ ನನಗೆ ಯಾರೋ ಒಬ್ರು ಸಜೆಷನ್ ಕೊಟ್ಟರು, ಇಂಥ ಜಾಗಕ್ಕೆ ಹೋಗಿ ನೀವು, ಅಲ್ಲಿ ನಿಮ್ಗೆ ಸರಿಯಾಗುತ್ತೆ ಅಂತ. ನಾನು ಬಂದು ಇಲ್ಲಿ ಬಂದಿದ್ದೀನಿ. ಇಲ್ಲಿ ಬಂದ್ಬಿಟ್ಟು 2 ತಿಂಗಳಾಯ್ತು. ನನಗೆ 2 ತಿಂಗಳಿಂದ ನಾನು ಬಂದು ನೋಡ್ತಾ ಇದ್ದೀನಿ. ಇಲ್ಲಿ ನನಗೆ ಅಡ್ಮಿಟ್ ಮಾಡಿಸಿದ್ರು. ಯಾವ ಒಂದು ಎಕ್ಸ್ಪೆನ್ಸಿವ್ ಇಲ್ಲ, ನನ್ನ ಕೈಗೆ ಖರ್ಚು ಇಲ್ಲದೆ ಎಂಥದ್ದು ಇಲ್ಲದೆ ನನ್ನ ಅಡ್ಮಿಟ್ ಮಾಡಿಸ್ಬಿಟ್ಟು ನನಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ನಾನು ತುಂಬಾ ಚೆನ್ನಾಗಿ ನಡೀತಾ ಇದ್ದೀನಿ 2 ತಿಂಗಳಿಂದ. ಅಂತ ಅಂದ್ರೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ತಾ ಇತ್ತಿಲ್ಲ. ನಾನೇನು ತಿಳ್ಕೊಂಬಿಟ್ಟಿದ್ದೆ, ನನ್ನ ಲೈಫೇ ಹೊರಟೋಗ್ಬಿಡ್ತು, ಏನು ಪ್ರಯೋಜನ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಈಗ ನೋಡೋಕೆ ಅಂತ ಅಂದ್ರೆ ನನಗೆ ತುಂಬಾ ಚೆನ್ನಾಗಿ ನನಗೆ ಒಂದು ಲೈಫ್ ಬಂದಿದೆ. ಯಾವ ಲೈಫ್ ಅಂತ ಅಂದ್ರೆ, ನಾನು 2ನೇ ಲೈಫಿಂದ ನಾನು ನಡೀತಾ ಇದ್ದೀನಿ. ಈಗ ಎಲ್ಲರೂ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಇಲ್ಲಿ ಟ್ರೀಟ್ಮೆಂಟ್ ಅಂತಾರೆ ಚೆನ್ನಾಗಿದೆ, ಮತ್ತೆ ಎಲ್ಲ ಒಂದು ವಾತ್ಸಲ್ಯದಲ್ಲಿ, ಪ್ರೀತಿ ವಾತ್ಸಲ್ಯದಲ್ಲಿ ಇಲ್ಲೇ ಇದ್ದಾರೆ. ಆದ್ರಿಂದ ನಾನು ಹೇಳ್ತೀನಿ, ನಾನು ಬೇರೆಯವ್ರಿಗೂ ಸಜೆಷನ್ ಏನಂತ ಕೊಡಬೇಕು ಅಂತ ಅಂದ್ರೆ, ಇಲ್ಲಿ ಬಂದು ನೀವು ಪ್ರಯತ್ನ ಮಾಡಿ, ನಿಮ್ಗೆ ತುಂಬಾ ಚೆನ್ನಾಗಾಗುತ್ತೆ. ನಿಮ್ಗೆ ಟ್ರೀಟ್ಮೆಂಟು ಚೆನ್ನಾಗಿದೆ, ಎಕ್ಸ್ಪೆನ್ಸಿವ್ ಇಲ್ಲ, ಖರ್ಚಿಲ್ಲ, ಏನಿಲ್ಲ, ಅಷ್ಟೇನು ನಿಮ್ಗೆ ಖರ್ಚು ಆಗೋದಿಲ್ಲ, ಎಲ್ಲದಕ್ಕಿಂತ ಕಮ್ಮಿ ಖರ್ಚಿನಲ್ಲಿ ಆಗುತ್ತೆ. ಪ್ರತಿಯೊಬ್ಬರು ಚೆನ್ನಾಗಿ ನೋಡ್ಕೊಳ್ತಾರೆ. ಇಲ್ಲಿ ಎಲ್ಲಾ ತರದಲ್ಲೂ ಸೌಲಭ್ಯ ಇದೆ. ಇಲ್ಲಿ ಬಂದು ನೀವು ನೋಡಿ, ಪ್ರಯತ್ನ ಪಟ್ಟರೆ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತಂದ್ಬಿಟ್ಟು. ನನ್ನ ಕಾಲೀಗ ನಾನು ನಡಿತೀನಿ, ಮಾತಾಡ್ತೀನಿ, ಕೂತ್ಕೊಳ್ತೀನಿ, ಎಲ್ಲಾ ಜಾಗದಲ್ಲೂ ಹೋಗ್ತೀನಿ. ನನಗೆ ಯಾವ